Praise the Lord. ಹಾಲೆಲೂಯ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸ ಈ ಸಮಯವನ್ನು ನೀವು ಕೊಟ್ಟದಕ್ಕಾಗಿ ಸ್ತೋತ್ರ. ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯ, ಅದಕ್ಕಾಗಿ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿರಿ. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ಕೂಡ ಚೆನ್ನಾಗಿ ಕೇಳಿ ಅರ್ಥ ಮಾಡಿಕೊಂಡು ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಲು ಬೇಕಾದ ಶಾಂತಿ, ಸಮಾಧಾನ, ವಿಶೇಷವಾದ ಜ್ಞಾನವನ್ನು ಕೊಟ್ಟು ಅನುಗ್ರಹಿಸಿ ಅವರ ಮಕ್ಕಳನ್ನು ಅದೇ ಮಾರ್ಗದಲ್ಲಿ ನಡೆಸಿ ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದ ಹೊಂದಿ ನಿಮ್ಮ ಸಾಕ್ಷಿಯನ್ನಾಗಿ ಮಾರ್ಪಡಿಸುವುದಕ್ಕಾಗಿ ಸ್ತೋತ್ರ. ನಿಮ್ಮ ಪವಿತ್ರಾತ್ಮರ ಮೂಲಕ ನಡೆಸುವುದಕ್ಕಾಗಿಯೂ ಸ್ತೋತ್ರ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ, ನಿಮ್ಮ ಕೂಡ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ಈ ದಿವಸದ ಸಂದೇಶದ ಭಾಗವು ಕೂಡ ಅರಣ್ಯಕಾಂಡ 6ನೇ ಅಧ್ಯಾಯದಿಂದ ಅರಣ್ಯಕಾಂಡ 6ನೇ ಅಧ್ಯಾಯದಿಂದ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ವಚನದ ಕಡೆಗೆ ಹೋಗೋಣ. ಅರಣ್ಯಕಾಂಡ 6ನೇ ಅಧ್ಯಾಯ 1ರಿಂದ 21ರವರೆಗೆ ನಾವು ಇದನ್ನು ಓದುವಾಗ, ಅರಣ್ಯಕಾಂಡ 6ನೇ ಅಧ್ಯಾಯ 1ರಿಂದ 21ರವರೆಗೆ ಓದುವಾಗ ನಾಜೀರ ವ್ರತ ಅಂದ್ರೆ ಒಬ್ಬೊಬ್ರು ಏನ್ ಮಾಡ್ತಾರೆ ಅಂದ್ರೆ, ನಾನು ಇಷ್ಟು ದಿವಸ ದೇವರಿಗಾಗಿ ಉಪವಾಸ ಪ್ರಾರ್ಥನೆ ಮಾಡ್ತೇನೆ ಇಷ್ಟು ಅಂತೇಳಿ ಒಂದೊಂದು ಮಾತನ್ನ ಕೊಡ್ತಾರೆ. ಉದಾಹರಣೆಗೆ ಒಂದು 3 ದಿವಸ ಇರ್ಬೋದು, 7 ದಿವಸ, 20, 21 ದಿವಸ, 40 ದಿವಸ, ಅಥವಾ ಇನ್ನು ಅದಕ್ಕಿಂತ ಜಾಸ್ತಿಯೋ, ಅಥವಾ 1 ವರ್ಷವೋ, ಹೀಗೆ ದೇವರಿಗಾಗಿ ಜೀವಿಸ್ತೇನೆ ಅಂತ ಹೇಳುವಾಗ ಸಂಪೂರ್ಣ ದೇವರ ವಾಕ್ಯದಂತೆ ಜೀವಿಸಬೇಕು. ಒಂದು. ಎರಡನೇದಾಗಿ ಅವರು ಒಂದು ಕೂದಲನ್ನು ಕತ್ತರಿಸಿಕೊಳ್ಳುವುದು, ಗಡ್ಡ ಅಥವಾ ಯಾವುದೇ ರೀತಿಯೂ ಗಡ್ಡ ಇರ್ಬೋದು, ಕೂದಲಿರ್ಬೋದು, ಅದನ್ನ ಕತ್ತರಿಸಿಕೊಳ್ಳಬಾರದು, ಹಾಗೆ ಬಿಟ್ಟಬಿಡಬೇಕು. ಕೈ ಕಾಲು ಉಗುರುಗಳನ್ನು ಕೂಡ ತೆಗೆದುಕೊಳ್ಳಬಾರದು. ಸಂಪೂರ್ಣ ದೇವರಿಗಾಗಿ ವಹಿಸಿ ಬಿಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆ ದಿವಸ ಮುಗಿದ ಮೇಲೆ ಅದನ್ನ ಎಲ್ಲವನ್ನ ಕತ್ತರಿಸಿ ಮತ್ತೆ ಮೊದಲಿನ ಹಾಗೆ ಇರಬೇಕು, ಇದರ ಅರ್ಥ. ಮತ್ತೆ ದೇವರಿಗಾಗಿ 3 ದಿವಸ, 7 ದಿವಸ, 20 ದಿವಸ, 21 ದಿವಸ, 40 ದಿವಸ, ಇದಕ್ಕಿಂತ ಜಾಸ್ತಿ ದಿವಸನೇ ಒಪ್ಪಿಸಿ ಕೊಟ್ಟ ಮೇಲೆ ಮತ್ತೆ ಪುನಃ ಕೈ ಉಗುರು ತೆಗೆಯೋದು, ಕಾಲುಗುರು ತೆಗೆಯೋದು, ಕಟ್ಟಿಂಗ್ ಮಾಡಿಸಿಕೊಳ್ಳೋದು, ಶೇವಿಂಗ್ ಮಾಡಿಸಿಕೊಳ್ಳೋದು, ಇಂಥದ್ದೆಲ್ಲ ಮಾಡಲೇಬಾರದು. ಕಾಡಿನೊಳಗೆ ಋಷಿಗಳು ಯಾವ ರೀತಿ ವಾಸ ಮಾಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ಇರಬೇಕು. ಇಲ್ಲ ಇದ್ರೆ ಅಂಥವರ ಮೇಲೆ ಕೂಡ ದೇವರಿಗೆ ಬಹಳ ಬೇಸರ. ಅರಣ್ಯಕಾಂಡ 6ನೇ ಅಧ್ಯಾಯ 1ರಿಂದ 21ರವರೆಗೆ ಇದನ್ನು ಓದುವಾಗ ಅಲ್ಲಿ ತಿಳಿದುಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ 22ರಿಂದ 27ರವರೆಗೆ ಓದುವಾಗ ಆಶೀರ್ವಾದ ಕೊಡುವುದು. ಯಾರು ಹಾಗೆ ಮಾಡಿದರೆ ದೇವರ ಆಶೀರ್ವಾದ. ಅರಣ್ಯಕಾಂಡ 6, 22ರಿಂದ 27ರವರೆಗೆ ಓದಿಕೊಳ್ಳೋಣ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು, ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಅವರಿಗೆ ಹೇಳಬೇಕು. ಅಂದರೆ ಪ್ರಾರ್ಥನೆ ಮಾಡಿದಾಗ ಕೊನೆಯ ಸಮಯದಲ್ಲಿ, ಈಗ ಸಬ್ಬತ್ ದಿವಸ ಇರ್ಬೋದು, ಶನಿವಾರ ದಿವಸ ಇರ್ಬೋದು, ದೇವರ ಮಹಿಮೆಯ ದಿವಸ, ಮೃತ್ಯುಂಜಯನಾದ ದಿವಸ, ಭಾನುವಾರ ದಿವಸ ಆಗ್ಬಹುದು, ಅಥವಾ ಇತರ ದಿವಸ ಕೂಡ ದೇವರ ಪ್ರಾರ್ಥನೆಯಲ್ಲಿ ಇದ್ದಾಗ ಆಮೇಲೆ ಕೊನೆಯದಾಗಿ ದೇವರಿಗೆ ಆಶೀರ್ವಾದ ಹೇಗೆ ಹೇಳಬೇಕು ಅಂತ ಇದನ್ನ ತಿಳಿಸಿಕೊಟ್ಟಿದ್ದು. ಅದು ಇವತ್ತು ನಾವು ಕೂಡ ಅರ್ಥ ಮಾಡಿಕೊಳ್ಳಬೇಕು. 24ನೇ ವಚನ, ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಇದು ಕಡೇ ಪಕ್ಷದಲ್ಲಿ ಸಭೆಯಲ್ಲಿ ಇರುವವರಿಗೆ ಆಶೀರ್ವಾದ. ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ. ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮುಂದೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ ಎಂಬುದು. ಇಷ್ಟು ವಿಷಯಗಳನ್ನ ಲಾಸ್ಟ್ಗೆ ಕೊನೆಯ ಆಶೀರ್ವಾದ. ಯಾಜಕಕಾಂಡ 6ನೇ ಅಧ್ಯಾಯ 22ರಿಂದ 27ರವರೆಗೆ. ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ಆರೋನನಿಗೂ ಅವನ ಮಕ್ಕಳಿಗೂ ಹೀಗೆ ಆಜ್ಞಾಪಿಸು, ನೀವು ಇಸ್ರಾಯೇಲರನ್ನು ಆಶೀರ್ವದಿಸುವಾಗ ಈ ಪ್ರಕಾರ ಅವರಿಗೆ ಹೇಳಬೇಕು ಅಂತ. ಹಾಗೆ ಇವತ್ತು ದೇವರಿಂದ ಆಯ್ಕೆಗೊಂಡವರು ಸಭೆಯನ್ನು ನಡೆಸುವಾಗ ಕೊನೆಗೆ ಈ ಆಶೀರ್ವಾದದಲ್ಲಿ ಈ ಮಾತನ್ನ ಹೇಳಬೇಕು. ಆದರೆ ಇವತ್ತು ಬೇರೆ ಬೇರೆ ವಾಕ್ಯಗಳನ್ನ ಸೇರಿಸಿಕೊಂಡು ಏನೇನೋ ಹೇಳೋರಾಗಿದ್ದಾರೆ. ಏನಪ್ಪಾ ಅಂದ್ರೆ, ಯೆಹೋವನು ನಿಮ್ಮನ್ನು ಆಶೀರ್ವದಿಸಿ ಕಾಪಾಡಲಿ.
ಯೆಹೋವನು ಪ್ರಸನ್ನ ಮುಖದಿಂದ ನಿಮ್ಮನ್ನು ನೋಡಿ ನಿಮ್ಮ ಮೇಲೆ ದಯವಿಡಲಿ. ಯೆಹೋವನು ನಿಮ್ಮ ಮೇಲೆ ಕೃಪಾ ಕಟಾಕ್ಷವಿಟ್ಟು ಶಾಂತಿಯನ್ನು ಅನುಗ್ರಹಿಸಲಿ. ಇದು ಆಶೀರ್ವಾದದ ಮಾತು. ಕೊನೆಗೆ ಇದನ್ನ ಪ್ರತಿಯೊಬ್ಬರು, ಅಂದ್ರೆ ದೇವರಿಂದ ಆಯ್ಕೆಗೊಂಡ ಸೇವಕರು ಸಭೆಯಲ್ಲಾಗ್ಲಿ ಮನೆಯಲ್ಲಾಗ್ಲಿ ಎಲ್ಲ ಆಗ್ಲಿ ಅಲ್ಲಿ ಈ ಮಾತನ್ನ ಹೇಳಬೇಕು, ಆಶೀರ್ವಾದ ಕೊಡಬೇಕು ಎಂಬುದೇ 27ನೇ ವಚನ. ಹೀಗೆ ಅವರು ಇಸ್ರಾಯೇಲರ ಮೇಲೆ ನನ್ನ ಹೆಸರನ್ನು ಉಚ್ಚರಿಸಲಾಗಿ ನಾನು ಅವರನ್ನು ಆಶೀರ್ವದಿಸುವೆನು. ಆಗ ನೋಡಿ, ಸಭೆಗೆ ಬಂದವರಲ್ಲಿ ಯಾರನ್ನಾದ್ರೂ ದೇವರು ಸ್ವೀಕಾರ ಮಾಡಿದ್ದರೆ ಅಂಥವರ ಮೇಲೆ ಆ ಆಶೀರ್ವಾದವು ಅಲ್ಲಿ ನೆಲೆಸುತ್ತದೆ. ಇದು ಬಹಳ ಮುಖ್ಯವಾದ ಆಶೀರ್ವಾದದ ಮಾತುಗಳು. ಅರಣ್ಯಕಾಂಡ 6ನೇ ಅಧ್ಯಾಯ 22ರಿಂದ 26 ಚೆನ್ನಾಗಿ ಇದನ್ನು ಗಮನದಲ್ಲಿಟ್ಟುಕೊಳ್ಳಿ. ಈ ರೀತಿ ಆಶೀರ್ವಾದವನ್ನ ಮಾಡಬೇಕು ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಅರಣ್ಯಕಾಂಡ 7ನೇ ಅಧ್ಯಾಯಕ್ಕೆ ಹೋಗೋಣ. ಇದರಲ್ಲಿ 88 ವಚನಗಳಿವೆ. ಅರಣ್ಯಕಾಂಡ 7ನೇ ಅಧ್ಯಾಯದಲ್ಲಿ 88 ವಚನಗಳಿವೆ. ಇದನ್ನು ಓದುವಾಗ ದೇವಜನರು ಧಾರಾಳವಾಗಿ ಕಾಣಿಕೆ ಸಲ್ಲಿಸಬೇಕು ಅಂತ ಇದರ ಅರ್ಥ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂದ್ರೆ ದೇವರು ಆಯ್ಕೆಗೊಂಡವರು ಧಾರಾಳವಾಗಿ ಕಾಣಿಕೆಯನ್ನ ಸಲ್ಲಿಸಬೇಕು. ಉದಾಹರಣೆಗೆ ಇದನ್ನು ಬಹಳ ಸಲ ತಿಳಿದುಕೊಂಡಿದ್ದೇವೆ, ಮತ್ತೊಂದ್ಸಲ ತಿಳಿದುಕೊಳ್ಳೋಣ. ಇವತ್ತು ಒಂದು ಅಧಿಕಾರಿಗಳು, ಸರ್ಕಾರಿ ಅಧಿಕಾರಿಗಳು ಇರ್ಬೋದು, ಸಂಘ ಸಂಸ್ಥೆಗಳು ಇರಬಹುದು, ಅಥವಾ ಯಾವುದೇ ಕೆಲಸ. ಇವತ್ತು ಉದಾಹರಣೆಗೆ ಒಂದು ಡ್ರೈವರ್ಗಳು ಇರಬಹುದು, ಆಟೋ ಓಡಿಸೋರು ಇರ್ಬೋದು, ಅವರ ಯಾವುದೊಂದು ವಾಹನಗಳನ್ನ ಬಾಡಿಗೆ ಓಡಿಸೋದು ಅಥವಾ ಅವರ ಸ್ವಂತದ್ದು ಓಡಿಸೋದು ಏನೇ ಇರ್ಬೋದು, ಅದರಲ್ಲಿ ಬಂದಂಥವರಲ್ಲಿ 10ರಲ್ಲಿ 1 ಭಾಗ ದಶಾಂಶ ಕಡ್ಡಾಯವಾಗಿ ಹಳೆ ಒಡಂಬಡಿಕೆಯಲ್ಲಿ ಇತ್ತು. ಅದನ್ನೇ ಧರ್ಮೋಪದೇಶ ಬರುವಾಗ ನಿನ್ನ ಶಕ್ತಿಗನುಸಾರವಾಗಿ ಅದನ್ನು ಸಲ್ಲಿಸಬೇಕು. ಶಕ್ತಿಗನುಸಾರವಾಗಿ ಅಂದರೆ ಇವತ್ತು ಖರ್ಚು ಕಡಿಮೆ, ಆದಾಯ ಕಡಿಮೆ ಇರ್ತದೆ. ಖರ್ಚು ಮನೆಯಲ್ಲಿ ಹೆಂಡತಿ ಮಕ್ಕಳು ಮನೆ ವಿಚಾರದಲ್ಲಿಯೂ ಜಾಸ್ತಿ ಇರ್ತದೆ. ಅಂದರೆ ಆಡಂಬರ ಅಲಂಕಾರ, ಒಳ್ಳೆ ಬಟ್ಟೆಗಳು, ಬೇಕಾದಷ್ಟು ಬಟ್ಟೆಗಳು, ಮೊಬೈಲ್ಗಳು, ಆ ಸ್ಟೈಲು ಈ ಸ್ಟೈಲ್ಗಳಲ್ಲಿ ಅಲ್ಲ, ದೇವರ ರೀತಿಯಲ್ಲಿ ಹೆಂಡತಿ ಮಕ್ಕಳು ಅವರ ವಿದ್ಯಾಭ್ಯಾಸ ಇಂಥದನ್ನೆಲ್ಲ ನೋಡುವಾಗ, ಇವತ್ತು ನೀರು ಬಿಲ್ಲು, ಕರೆಂಟ್ ಬಿಲ್ಲು ಇಂಥದೆಲ್ಲ ನೋಡುವಾಗ ಅಲ್ಲಿ ದುಡಿಮೆ ಕಡಿಮೆ ಇರ್ತದೆ. ಆಗ ನಿನ್ನ ಶಕ್ತಿಗೆ ಅನುಸಾರವಾಗಿ 10ರಲ್ಲಿ 1 ಭಾಗ ಅಂತ ಇಲ್ಲ, ಎಷ್ಟು ಆಗ್ತದೆ ಅಷ್ಟು ಕಾಣಿಕೆಯನ್ನು ಸಲ್ಲಿಸಬೇಕು. ಆದರೆ ಸುಳ್ಳು ಹೇಳಬಾರ್ದು. ಇಷ್ಟೇ ಇರೋದು ಅಂತ ಒಬ್ಬರಿಗೆ. ಅದು ಇನ್ನೊಂದೇನಪ್ಪ ಅಂದ್ರೆ ಅವರ ಲೆವೆಲ್ ಇದ್ದು ಪ್ರೀತಿಸುವವರನ್ನೇ ಪ್ರೀತಿ. ದೊಡ್ಡವರಿಗೆ, ಬಹಳ ವಿದ್ಯಾವಂತವರಿಗೆ ಇಂಥವ್ರು ಬಂದಾಗ ಚೆನ್ನಾಗಿ ಕೊಡ್ತಾರೆ, ಬಡವರಿಗೆ ಮಾತ್ರ ಕೊಡುವುದೇ ಇಲ್ಲ. ಇದು ಕೂಡ ದೇವರಿಗೆ ಒಂದು ಕೋಪವಾಗಿದೆ. ಅದೇ ರೀತಿಯಲ್ಲಿ ಕೊಡುವುದನ್ನು ಸರಿಯಾಗಿ ಮನಸ್ಸು ತುಂಬಾ ಧಾರಾಳವಾಗಿ ಕೊಡಬೇಕು. ಮನಸ್ಸು ಸಂತೋಷವಾಗಿ ನಾನು ದೇವರಿಗೆ ಕೊಡ್ತಾ ಇದ್ದೇನೆ, ಕೊಡಬೇಕು ಎಂಬುದಾಗಿ ಇದರ ಅರ್ಥ. ಅದೇ ರೀತಿ ಹೊಲದಲ್ಲಿ ಪ್ರತಿ ಒಂದು ಬೆಳೆ ಬೆಳೆಯುವಾಗಲೂ ಕೂಡ ಶಕ್ತಿಗಾನುಸಾರವಾಗಿ ಕಾಣಿಕೆಯನ್ನು ಕೊಡಲೇಬೇಕು. ಇವತ್ತೊಂದು ಪಶುಗಳಲ್ಲಿ ಕೂಡ ಮೊದಲು ಒಂದು ಎತ್ತು ಗಂಡು ಕರು ಹಾಕಿದ್ರೆ ಅದರದ್ದು ಕೂಡ ದಶಾಂಶ, ಹಾಲಿನ ಬಿಲ್ಲಲ್ಲಿಯೂ ದಶಾಂಶ, ಮೇಕೆ ಕುರಿಗಳಲ್ಲಿಯೂ ದಶಾಂಶ, ಹಾಗೆ ಇದರಲ್ಲೆಲ್ಲ ದಶಾಂಶವನ್ನು ಸಲ್ಲಿಸಲೇಬೇಕು. ಹಾಗಾದರೆ ಮಾತ್ರ ಅಲ್ಲಿ ದೇವರ ಆಶೀರ್ವಾದ ಬರುತ್ತದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ನಾವು ಪ್ರಾರ್ಥನೆಗಿಂತ ಒಂದು ಸ್ಥಳವನ್ನು ಏರ್ಪಡಿಸಿದ ಮೇಲೆ ಅಲ್ಲಿ ಸಾಧಾರಣವಾಗಿ ಮಳೆಗಾಲದಲ್ಲಿ ಮಳೆ ಬಾರದ ಹಾಗೆ, ಅಥವಾ ಬೇಸಿಗೆಯಲ್ಲಿ ಒಂದು ಉದಾಹರಣೆಗೆ ಒಂದು ಶೆಡ್ಡಲ್ಲಿ ಬಹಳ ಸೆಕೆ ಆಗ್ಬಹುದು. ಆಗ ಅಲ್ಲಿಗೆ ಫ್ಯಾನ್ ಬೇಕು. ವಯಸ್ಸಾದವರಿಗೆ ಬಂದು ಕೂತ್ಕೊಳ್ಳೋಕ್ಕೆ ಕುರ್ಚಿಗಳು ಬೇಕಾಗ್ತದೆ, ಚಾಪೆ ಬೇಕಾಗ್ತದೆ, ಅಥವಾ ಅದನ್ನ ಪೈಂಟ್ ಹೊಡೆಯೋಕ್ಕೆ, ಅದನ್ನ ಚೆನ್ನಾಗಿ ಇಟ್ಟುಕೊಳ್ಳೋಕೆ, ಅದರ ಸುತ್ತಮುತ್ತ ಕೆಲಸ ಮಾಡ್ಲಿಕ್ಕೆಲ್ಲ ದುಡ್ಡು ಬೇಕಾಗ್ತದೆ. ಇಂಥದಕ್ಕೆಲ್ಲ ಕಾಣಿಕೆಗಳನ್ನ ಧಾರಾಳವಾಗಿ ಸಲ್ಲಿಸಬೇಕು ಅವರ ಶಕ್ತಿಗಾನುಸಾರವಾಗಿಂತ. ಕೆಲವರಿಗೆ ಕೊಡಕ್ಕೆ ಕೈ ಬರೋದಿಲ್ಲ, ಸ್ವಲ್ಪವನ್ನ ಕೊಡ್ತಾರೆ. ಅದಕ್ಕೆ ಅಪೊಸ್ತಲ ಪೌಲರು ಏನು ಹೇಳಿದ್ದಾರೆ, ನೀವು ಕೊಟ್ಟ ಅಳತೆಯಲ್ಲೇ ನಿಮಗೂ ಅಳೆಯಲಾಗುವುದು. ಅವರು ಮಾತ್ರ ಸ್ವತಃ ಯೇಸುಸ್ವಾಮಿ ಇದನ್ನು ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ. ಕೊಟ್ಟ ಅಳತೆಯಲ್ಲೇ ನಿಮಗೂ ಅಳೆಯಲಾಗುವುದು ಅಂತ ಹೇಳಿ. ಜಾಸ್ತಿ ಕೊಟ್ಟವನಿಗೆ ಜಾಸ್ತಿ, ಕಡಿಮೆ ಕೊಟ್ಟವನಿಗೆ ಕಡಿಮೆ, ಏನು ಇಲ್ಲದವನಿಗೆ ಚೆನ್ನಾಗಿ ಕೊಡಬೇಕು ಅಂತ ದೇವರಿಗೆ ಗೊತ್ತಿದೆ. ಇದ್ದು ಭಿನ್ನ ಭೇದ ಮಾಡೋರಿಗೆ ಅಷ್ಟಕ್ಕೆ ಅಷ್ಟೇ ಅಂತ ಹೇಳುವಂಥದ್ದು ಯೇಸುಸ್ವಾಮಿ ಕೂಡ ಸ್ವತಃ ಏನ್ ಮಾಡಿದ್ದಾರೆ, ಹೊಸ ಒಡಂಬಡಿಕೆಯಲ್ಲಿ ಹೇಳಿದ್ದಾರೆ. ಇನ್ನು ಕೆಲವರನ್ನು ಯೇಸುಸ್ವಾಮಿ ಹೇಳಿದರೆ, ಪ್ರೀತಿ ಮಾಡೋರನ್ನೇ ಪ್ರೀತಿ ಮಾಡುವವರು ದುಷ್ಟನು ಸೈತಾನನು ಕೂಡ ಕಾರ್ಯವನ್ನ ಮಾಡ್ತಾನಲ್ಲವೆಂತ ಆಗ್ಲೇ ಹೇಳಿದಾಗೆ
ದೊಡ್ಡ ದೊಡ್ಡ ಪಾಸ್ಟ್ಗಳಂತೇಳಿ ದೊಡ್ಡ ದೊಡ್ಡ ಗಾಡಿಗಳು ಬಂದು ಇಂಗ್ಲೀಷಲ್ಲೇ ಪ್ರಾರ್ಥನೆ ಮಾಡೋರು, ಇಂಗ್ಲೀಷಲ್ಲೇ ಮಾತಾಡೋರು, ಇಂಥವರಿಗೆ ಧಾರಾಳವಾಗಿ ಬೇಕಾದಷ್ಟು ಕೊಡ್ತಾರೆ. ಆದ್ರೆ ಒಂದು ಬಡ ಸೇವಕನು, ಏನು ಇಲ್ಲದವನು, ಸತ್ಯ ಸುವಾರ್ತೆಯನ್ನು ಹೇಳಿಕೊಂಡು ಸತ್ಯವನ್ನ ಹೇಳಿಕೊಂಡು ಹೋದವನಿಗೆ ಅಲ್ಲಿ ಅವನಿಗೆ ಏನು ಇಲ್ಲ. ಜಾಸ್ತಿ ಅಂದ್ರೆ ಒಂದು 25, 20, 30, 40, 50, 100 ಅಥವಾ ಇಷ್ಟಿಷ್ಟೇ ಕೊಟ್ಟರೆ ಸಾಕೋದು. ನಾನೊಂದು ಕಡೆಗೆ ಒಂದು ಆಶ್ರಮ ನಡೆಸುವಂತ ಸೇವಕರು ಅವರ ಸಂಬಂಧಿಕರ ಮನೆಗೆ ನನ್ನ ಕಳಿಸ್ತಾ ಹೋಗ್ತಾ ಇದ್ದೆ. ಆದರೆ ಅಕ್ಕ ತಂಗಿಯಲ್ಲಿ ಬೇಕಾದ ದುಡ್ಡು ಇದೆ, ಅವರಲ್ಲಿ ಬೇಕಾದ ಸಂಪಾದನೆ ಇದೆ. ಅವರಿಬ್ರು ಮಾತಾಡ್ಕೊಂಡು ಒಂದೊಂದು ವಾರ ಇಬ್ರು ಮಾತಾಡ್ಕೊಂಡು 20 ರೂಪಾಯಿ ಕೊಡೋದು. ಒಂದು ವಾರ ಅಕ್ಕ ತಂಗಿ ಏನ್ ಮಾಡ್ತಾ ಇದ್ಲು, ಒಂದೊಂದು ವಾರ ಯಾವಳೋ ಒಂದೊಂದ್ಸಲ 50 ರೂಪಾಯಿ ಕೊಟ್ರೆ ಅಂತೂ ಅವ್ರ ಅಕ್ಕ ತಂಗಿ ಇನ್ನೊಬ್ರ ಕೈಯಲ್ಲಿ ಮಾತ್ರ ದುಡ್ಡೇ ಬರ್ತಿರ್ಲಿಲ್ಲ. ಬೇಕಾದ ದುಡ್ಡಿದ್ದಾರೆ, ಮಕ್ಕಳು ಬೇಕಾದ ಸಂಪಾದನೆಗಾರರು ಆಗಿದ್ದಾರೆ, ಅದು ಕೊಡಕ್ಕೆ ಕೈ ಬರ್ತಿರ್ಲಿಲ್ಲ. ಅದುವೇ ಅವರ ಸಂಬಂಧಿಕರು ಇನ್ನೂ ಪಾಸ್ಟ್ರುಗಳು ಬೇರೆ ಇದ್ರು. ಅವರು ಬರೋದಕ್ಕಿಂತ ಮೊದಲೇ ಚಿಕನ್ನು, ಮುದ್ದೆ, ಅವ್ರಿಗೆ ಬೇಕಾದ ದುಡ್ಡು, ನಾವು ಇಂಥವ್ರನ್ನ ಹೀಗೆ ಕರ್ಕೊಂಡು ಬರ್ತಾ ಇದ್ದೀವಿ, ಇಂಥ ಅಡಿಗೆ ಮಾಡಬೇಕು ಅಂತ ಫೋನ್ ಮಾಡಿ ಹೇಳಿದ್ರೆ ಅದನ್ನು ತಯಾರು ಮಾಡಿ ಇಡ್ತಾ ಇದ್ರು. ನಾನು ವಾರ ಹೋದಾಗ ಒಂದು ಗ್ಲಾಸ್ ನೀರು ಕೂಡ ಬರ್ತಿರ್ಲಿಲ್ಲ. ಟೀ ಕಾಫಿ ಅಂತೂ ಹೋಗ್ಲಿ, ಬಾಯಿ ಬಿಟ್ಟು ಕೇಳಿ ನಾನು ನೀರು ಕುಡಿಬೇಕಾಗಿತ್ತು. ದೇವರ ನಾಮಕ್ಕೆ ಸ್ತೋತ್ರ. ದೇವರ ವಾಕ್ಯಕ್ಕೂ ವಿಧೇಯರಾಗ್ತಿರ್ಲಿಲ್ಲ. ಅವ್ರು ಎಲ್ಲಾ ಕಡೆ ಇರಿದ್ರು. ಇಂಥ ಪಾಸ್ಟ್ರುಗಳು ಬಂದಾಗ ಮಾತ್ರ ಧಾರಾಳವಾಗಿ ಮಾಡ್ತಾ ಇದ್ರು. ಯಾಕೆ? ಅವರ ಗೌರವ ಮರ್ಯಾದೆ ಕಾಪಾಡಿಕೊಳ್ಬೇಕಲ್ಲ, ಅದಕ್ಕೆ. ಆದರೆ ದೇವರ ಮುಂದೆ ಅವರು ತಲೆ ತಗ್ಗಿಸ್ತಿರಲಿಲ್ಲ, ದೇವರ ವಾಕ್ಯಕ್ಕೆ ವಿಧೇಯರಾಗ್ತಿರ್ಲಿಲ್ಲ. 2 ಸಲ ಅವರ ಊರಿಗೆ ಹೋಗೋದು ಬರೋದು ಆಗಿ ಕಡೆಗೆ ದೇವರೇ ಅಲ್ಲಿಂದ ನನ್ನನ್ನು ಬಿಡುಗಡೆ ಮಾಡಿದ್ರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಈ ಒಂದು ಅಧ್ಯಾಯವನ್ನು ನೋಡುವಾಗ ಧಾರಾಳವಾಗಿ ಮನ ತುಂಬ ಕೊಡುವವನಿಗೆ ದೇವರ ಆಶೀರ್ವಾದ ಇದೆ. ಅವರು ಬಡವರೇ ಆಗಿರ್ಲಿ, ಯಾರೇ ಆಗ್ಲಿ, ದೇವರ ನಾಮಕ್ಕೆ ಸ್ತೋತ್ರ. ಹಾಲೆಲೂಯಾ. ಹಾಗೆ ಇದರಲ್ಲಿ ಕೂಡ ನಾವು ಅರ್ಥ ಮಾಡುವಾಗ ಇದು ಯಾರು ಮಾಡ್ತಾರೆ ಅಂತ ಹೇಳಿದ್ರೆ, ಮತ್ತಾಯ 25, 35 40 ಓದುವಾಗ ಯಾರಿಗೆ ಕೊಡಬೇಕು ಅವರಿಗೆ ಕೊಡಬೇಕು. ಅದರಲ್ಲಿ ಮತ್ತಾಯ 25, 34 ವಚನ ಓದುವಾಗ ಪರಲೋಕದ ತಂದೆಯ ಆಶೀರ್ವಾದ ಇದ್ದವರು ಮಾತ್ರ ಈ ರೀತಿ ಬಡಬಗ್ಗರಾದ್ರೂ ಕೂಡ ಇದ್ದಿದ್ದರಲ್ಲಿ ಧಾರಾಳವಾಗಿ ಸಂತೋಷದಿಂದ ಕಾಣಿಕೆಯನ್ನ ಕೊಡುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯಾ. ಆಗಿದ್ದನ್ನು ಚೆನ್ನಾಗಿ ನೋಡಿ ಅರ್ಥ ಮಾಡಿಕೊಳ್ಳಬೇಕು. ಆದರೆ ದೇವರ ಆತ್ಮ ಯಾರಲ್ಲಿದೆಯೋ, ಯಾರನ್ನು ಆರಿಸಿಕೊಂಡಿದ್ದಾರೋ ಅವರ ಶಕ್ತಿಗಾನುಸಾರವಾಗಿ, ಅಂದ್ರೆ 10ರಲ್ಲಿ 1 ಭಾಗ ಅಲ್ಲ, ಧಾರಾಳವಾಗಿ ನಿಮ್ಮಲ್ಲಿ ಇದ್ರೆ ಜಾಸ್ತಿಯೇ ಕೊಡ್ರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅಂಥವ್ರನ್ನ ಹೇರಳವಾಗಿ ದೇವರು ಬೇಕಾದಷ್ಟು ಮಲಾಕಿ ಗ್ರಂಥದಲ್ಲಿ ಓದುವಾಗ, ನನಗೆ ಸಲ್ಲತಕ್ಕ ಕಾಣಿಕೆಯನ್ನು ನೀವು ಸಲ್ಲಿಸಿರಿ, ಪರಲೋಕದ ಸ್ವರಗಳನ್ನು ನಿಮ್ಮ ಮಡಿಲಿಗೆ ಸುರಿದು ಕೊಡ್ತೀನಿ, ನನ್ನ ಪರೀಕ್ಷಿಸಿ ನೋಡಿ ಎಂಬುದಾಗಿ ಹೇಳಿದ ಹಾಗೆ ಇವತ್ತು ಅನೇಕರಲ್ಲಿ ಆಶೀರ್ವಾದಗಳು ಕೂಡ ಇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಆದ್ದರಿಂದ ಸಲ್ಲತಕ್ಕ ಕಾಣಿಕೆಯನ್ನ ಧಾರಾಳವಾಗಿ ಸಲ್ಲಿಸಬೇಕು ಎಲ್ಲ ರೀತಿಯಲ್ಲಿ. ಅದುವೇ ದೇವರಿಗೆ ಪ್ರೀತಿಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಹಾಲೆಲೂಯಾ. ಈಗ ಅರಣ್ಯಕಾಂಡ 8ನೇ ಅಧ್ಯಾಯಕ್ಕೆ ಹೋಗೋಣ. ಅರಣ್ಯಕಾಂಡ 8ನೇ ಅಧ್ಯಾಯ 5ರಿಂದ 26 ಓದುವಾಗ, ಅರಣ್ಯಕಾಂಡ 8, 5ರಿಂದ 26, ದೇವಾಲಯದಲ್ಲಿ ಕೆಲಸ ಮಾಡುವವರನ್ನು ಶುದ್ಧೀಕರಿಸಿ ಸೇರಿಸಿಕೊಳ್ಳಬೇಕು. ದೇವರ ನಮಗೆ ಸ್ತೋತ್ರವಾಗಲಿ. ಎಲ್ಲರನ್ನ ಸೇರಿಸಿಕೊಳ್ಳುವುದಲ್ಲ, ಇವತ್ತು ಗುಡ್ಸೋದಿರ್ಬೋದು, ಮಾಡೋದು ಇರ್ಬೋದು, ಇದು ದೇವಾಲಯದಲ್ಲಿ ಒಳಗಡೆ ಕೆಲಸ ಮಾಡೋ ಯಾಜಕರುಗಳಂದ್ರೆ ಸೇವಕರುಗಳು, ಹೊರಗೆ ಕೆಲಸ ಮಾಡೋರೇ ಬೇರೆ ಇರ್ತಾರೆ. ಹಾಗೆ ಇವತ್ತು ನಮ್ಮಲ್ಲಿ ಕೂಡ ಒಂದು ದೇವರ ಸ್ಥಳಕ್ಕೆ ದೇವಾಲಯ ಅಂತೇಳಿ ಇದ್ದ ಮೇಲೆ ಅಲ್ಲಿಗೆ ನಾವು ಯಾರನ್ನ ಶುದ್ಧೀಕರಿಸಿ ಅಂತವ್ರನ್ನ ಮಾತ್ರ ಸೇರಿಸಿಕೊಳ್ಳಬೇಕು. ಅವರು ಕ್ರಿಶ್ಚಿಯನ್ಗಳು ಅಂತ ಹೇಳಿಕೊಂಡ್ರು, ದೀಕ್ಷಾಸ್ಥಾನ ಸೇರಿಕೊಂಡ್ರು ಕೂಡ ಅವರು ಲೋಕದ ವಿಷಯದಲ್ಲಿ ವಿಗ್ರಹಧನೆ, ಮಾಟ, ಮಾಯ, ಮಂತ್ರ, ಅವರ ಕುಟುಂಬ ಸಂಸಾರದಲ್ಲಿ ಅಂಥದ್ರಲ್ಲಿ ಅವರು ಭಾಗಿಯಾಗಿದ್ದರೆ ಅವರನ್ನು ಕೂಡ ಸೇರಿಸಿಕೊಳ್ಳಬಾರದು. ಯಾಕೆಂದ್ರೆ ಯಾಜಕಕಾಂಡ 19:2 ದೇವರು ಹೇಳಿದ್ದಾರೆ, ನಾನು ಪರಿಶುದ್ಧನಾದಾಗಿ ನೀವು ಕೂಡ ಪರಿಶುದ್ಧರಾಗಿರಿ ಅಂತ ಇನ್ನೊಂದು ಕಡೆ ಬರೆಯಲ್ಪಟ್ಟಿದೆ. ಅನ್ಯರನ್ನು ನೀವು ಸೇರಿಸಿಕೊಳ್ಳಬೇಡಿ, ನನ್ನ ಪ್ರಾಕಾರವನ್ನು ತುಳಿಯಬೇಕು ಅಂತೇಳಿ ಯಾರು ನಿಮಗೆ ಹೇಳಿದರು ಎಂಬುದಾಗಿ ಕೂಡ ಅಲ್ಲಿ ಬರೆಯಲ್ಪಟ್ಟಿದೆ. ಆದ್ದರಿಂದ ಬಹಳ ಎಚ್ಚರ.
ಅವರಿಗೆ ಎಲ್ಲರೂ ಬರಬಹುದು, ಆದರೆ ದೇವಾಲಯದ ಒಳಗಡೆ ಎಲ್ಲರನ್ನ ಸೇರಿಸುವುದಲ್ಲ. ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವವರು, 10 ಆಜ್ಞೆಗಳಿಗೆ ವಿಧೇಯರಾಗುವವರು, ಲೋಕದ ವಿಷಯಗಳನ್ನ ಬಿಟ್ಟು ಅಂಥವ್ರನ್ನ ಮಾತ್ರ ಸೇರಿಸಿಕೊಳ್ಳಬೇಕು ಹೊರತು ಎಲ್ಲವರನ್ನ ಸೇರಿಸಿಕೊಳ್ಳುವುದಲ್ಲ. ಆದರೆ ಇವತ್ತು ಏನ್ ಮಾಡಿದ್ದಾರೆ, ವಿಗ್ರಹಾಧಕರು, ವ್ಯಭಿಚಾರ ಮಾಡೋರು, ಕುಡಿಯೋರು, ಮಾಡೋರು, ಬೀಡಿ ಸಿಗರೇಟು ಏನೇನೋ ತಿನ್ನೋರು, ಅನಾಚಾರ ಮಾಡುವವರು ಎಲ್ಲರನ್ನ ದೇವಾಲಯದೊಳಗೆ ಸೇರಿಸುತ್ತಾರೆ. ಆದರೆ ಅವರಿಗೆ ಪ್ರತ್ಯೇಕವಾದ ಒಂದು ಸ್ಥಳ ಇರಬೇಕು. ಅಲ್ಲಿ ಪ್ರಾರ್ಥನೆ, ಅಲ್ಲಿ ಬೋಧನೆ, ಅಲ್ಲಿ ಉಪದೇಶ ನಡೆಯಬೇಕು. ಆದ್ರೆ ನಿಜವಾಗಿ ದೇವಾಲಯದ ಒಳಗಡೆ ಮಂಜೂಷ ಅಂದ್ರೆ 10 ಆಜ್ಞೆಗಳು ಎಲ್ಲಿ ಬರೆದು ದೇವಾಲಯ ಇರುತ್ತದೋ ಅಲ್ಲಿ ಎಲ್ಲವರನ್ನ ಸೇರಿಸಬಾರದು. ಹಾಗೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ಬಹಳ ಮುಖ್ಯವಾಗಿ ಕೈಗೊಳ್ಳಬೇಕು. ಹಾಗೆ ಮುಂದೆ ಈಗ ಅರಣ್ಯಕಾಂಡ 9ನೇ ಅಧ್ಯಾಯ 15ರಿಂದ 23ರವರೆಗೆ ನೋಡಿಕೊಳ್ಳೋಣ. ಅರಣ್ಯಕಾಂಡ 9ನೇ ಅಧ್ಯಾಯ 15ರಿಂದ 23ರವರೆಗೆ. ದೇವರು ಇಸ್ರಾಯೇಲರನ್ನು ಅಗ್ನಿಸ್ತಂಭವಾಗಿಯೂ ಮೇಘಸ್ತಂಭವಾಗಿಯೂ ನಡೆಸಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದನ್ನು ಹಿಂದೆ ವಿಮೋಚನಾ ಕಾಂಡದಲ್ಲಿ ಕೂಡ ನಾವು ನೋಡಿದ್ದೇವೆ. ಐಗುಪ್ತ ದೇಶದಲ್ಲಿ ಇಸ್ರಾಯೇಲರನ್ನು ಅಲ್ಲಿಂದ ಬಿಡುಗಡೆ ಮಾಡಿಕೊಂಡು ಬರುವಾಗ, ದುಷ್ಟ ಅರಸನ ಕೈಯಿಂದ ಬಿಡುಗಡೆ ಮಾಡಿಕೊಂಡು ಬರುವಾಗ ಅಲ್ಲಿ ರಾತ್ರಿ ಹೊತ್ತು ಅವರನ್ನು ನಡೆಸಿಕೊಂಡೇ ಬಂದರು. ಆವಾಗ ಅಲ್ಲಿ ಏನಾಯ್ತು, ಅವರಿಗೆ ಬೆಳಕಿನ ರೂಪದಲ್ಲಿ ದಾರಿ ತೋರಿಸುತ್ತಾ ಬಂದರು ಅಗ್ನಿಸ್ತಂಭ. ಹಾಗೆ ಇವತ್ತು ನಮ್ಮನ್ನು ಅನೇಕ ಪಾಪಗಳಿಂದ ಬಿಡುಗಡೆ ಮಾಡಿ ದೇವರು ಏನ್ ಮಾಡ್ತಾರೆ, ನಮ್ಮನ್ನು ಇವತ್ತು ಕತ್ತಲಿಂದ ಬೆಳಕು ಕಡೆಗೆ ನಡೆಸ್ತಾ ಇದ್ದಾರೆ. ಹಾಗೆ ಇದು ಮತ್ತಾಯ 4:15ರಿಂದ 16 ವಚನ, 15-16 ವಚನ ಓದುವಾಗ ನಮಗೆ ಅಲ್ಲಿ ಸ್ಪಷ್ಟವಾಗಿ ಇದನ್ನು ನಾವು ಅಲ್ಲಿ ನೋಡಿಕೊಳ್ಳಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅಂದ್ರೆ ಅನೇಕ ಪಾಪ, ಕಷ್ಟ, ಸಂಕಟ, ದುಃಖದಲ್ಲಿರುವಾಗ ದೇವರು ದರ್ಶನವನ್ನ ಕೊಟ್ಟು ನಮ್ಮನ್ನು ಬೆಳಕಿನೆಡೆಗೆ ನಡೆಸುವುದಾಗಿದೆ, ಪಾಪಗಳಿಂದ ಬಿಡುಗಡೆ ಮಾಡುವುದಾಗಿದೆ. ಇದುವೇ ಆಗಿದೆ ದೇವರು ನಮ್ಮನ್ನು ಅಗ್ನಿಸ್ತಂಭವಾಗಿ ನಡೆಸುವಂಥದ್ದು. ಒಂದು. ಎರಡನೇದಾಗಿ, ಒಂದು ವೇಳೆ ಅನೇಕ ಕಷ್ಟ, ಸಂಕಟ, ದುಃಖಗಳಲ್ಲಿ ಹೋಗ್ತಾ ಇರುವಾಗ ದೇವರು ಅಂಥ ದುಷ್ಟರ ಕೈಯಿಂದ, ದುಷ್ಟ ಸ್ಥಳದಿಂದ ನಮ್ಮನ್ನು ಬಿಡುಗಡೆ ಮಾಡಿ ನಡೆಸುವಾಗ, ರಾತ್ರಿ ಕೂಡ ದೇವರು ಚಿತ್ತಾನುಸಾರ ನಡೆಸಿದ್ರೆ ಅಲ್ಲಿ ನಮಗೆ ದೇವರು ನಮ್ಮನ್ನು ಬೆಳಕು ಕೊಟ್ಟು ನಡೆಸುವವರಾಗಿದ್ದಾರೆ. ಅದು ನಮಗೆ ಗೊತ್ತಾಗುವುದಿಲ್ಲ. ನನ್ನ ಸಹೋದರ ಸಹೋದರಿಯರೇ, ಇದಕ್ಕೂ ಕೂಡ ಒಂದು ಸಾಕ್ಷಿ ಕೊಡ್ತೇನೆ. ಹಿಂದೆ ಒಂದು ಸಲ ಕೊಟ್ಟಿದ್ದೇನೆ, ಮತ್ತೊಂದು ಸಲ ಈಗ ದೇವರು ನನ್ನ ಜೀವಿತದಲ್ಲಿ ಮಾಡಿದ ಬೆಳಕನ್ನ, ಅನೇಕ ಕೇಡು, ಗಂಡಾಂತರ, ಮರಣದ ಪಾಶಗಳಿಂದ ನನ್ನನ್ನು ಎಂತೆಂತೋ ವೈರಿಗಳಿಂದ ಸತ್ತು ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗಿ 31 ವರ್ಷ ಆಗಬೇಕಾಗಿತ್ತು. ಅಂಥಲ್ಲಿಂದ ದೇವರು ಇವತ್ತು ನನ್ನನ್ನು ಕಾಪಾಡುತ್ತಾ ಬಂದಿದ್ದಾರೆ. ದೇವರ ಸಾಕ್ಷಿಯನ್ನಾಗಿಯೂ ಬೋಧಕನನ್ನಾಗಿಯೂ ಇವತ್ತು ಯೂಟ್ಯೂಬಲ್ಲಿ ಸಾಕ್ಷಿ ಕೊಡುವ ಹಾಗೆಯೂ ವಚನಗಳನ್ನ ಸಾರುವ ಹಾಗೆಯೂ ಇವತ್ತು ದೇವರ ಆಶೀರ್ವಾದ ಮಾಡಿದ್ದಾರೆ. ಹೀಗಿರುವಾಗ ಒಂದು ದಿವಸ ನಮ್ಮ ಒಂದು ಬಂಧುಗಳ ಮನೆಗೆ ಹೋದೆ. ಅಲ್ಲಿ ಹೆಂಡತಿ ಅವತ್ತು ಚಿಕನ್ ಸಾರು ಊಟವನ್ನು ಕೊಟ್ಲು. ಗಂಡ ನನ್ನನ್ನು ನೋಡಿ ಹೋಗಿ, ಆಗ ಸರಾಯಿ ಪ್ಯಾಕೆಟ್ ಮಾರಾಟವಾಗ್ತಾ ಇತ್ತು, ಸರಾಯಿಯನ್ನು ಕುಡ್ಕೊಂಡು ಬಂದು ಕ್ರಿಶ್ಚಿಯನ್ ಅಂತೇಳಿ ನಾನು ಊಟ ಮಾಡ್ತಾ ಇರುವಾಗ ನನಗೆ ಹೊಡಿಲಿಕ್ಕೆ ಬಂದ. ಹೆಂಡತಿ ಅವನನ್ನು ತಡೀತಾ ಇದ್ಲು ಪಾಪ. ಕಡೆಗೆ ಬೇಗ ತಿಂದು ಅಲ್ಲಿಂದ ಬೇಗ ರಾತ್ರಿ ಒಂದು ಅಂದಾಜು 9 ಗಂಟೆ ಆಗಿರಬಹುದು ಅಂದಾಜು, ಅಥವಾ ಹೆಚ್ಚು ಕಡಿಮೆ ಇರಬಹುದು. ಅಲ್ಲಿಂದ ಹೊರಟು ನಮ್ಮ ಮನೆಗೆ ಹೋಗಿ ತಲುಪಲು ಹೆಚ್ಚಿನಂಶ 8 ಕಿಲೋಮೀಟರ್ ನಡ್ಕೊಂಡು ಹೋಗಬೇಕಾಗಿದೆ. ರಾತ್ರಿ ಅಂದಾಜು ರಾತ್ರಿ 9-9:30, 10 ಗಂಟೆ ಮೇಲೆ. ಹಾಗೆ ಬೇಗ ಊಟ ಮಾಡಿ ಕೈ ತೊಳೆದು ಇಲ್ಲಿ ಅವನು ಹೊಡೆಕೆ ಬರ್ತಾನೆ, ಗಲಾಟೆ, ಅಕ್ಕಪಕ್ಕದವರೆಲ್ಲ ವಿರೋಧಿಗಳು. ನಡ್ಕೊಂಡು ಬಹಳ ದೂರ ಬರುವಾಗ ಹಿಂದಿನಿಂದ ಒಂದು ಆಟೋ ಬಂತು, ಕೈ ತೆರೆದೇ ನಿಲ್ಲಿಸಿದೆ. ಅವರನ್ನು ಕೇಳಿದೆ, ಅಪ್ಪ ಇಂಥ ಸ್ಥಳಕ್ಕೆ ಹೋಗ್ತೀರಾ ಅಂತೇಳಿ. ಹೌದು, ನಾನು ಬರಲ್ಲ. ಆಯ್ತು ಅಣ್ಣ ಬನ್ನಿ ಅಂತ ಹೇಳಿದ್ರು. ತಗೊಂಡು ಹೋಗಿ ಅಲ್ಲಿ ನಿಲ್ಲಿಸಿದ್ರು. ಆಗ ನಾನು ಕಳೆದ ಅಲ್ಲಿಂದ ಇನ್ನೂ 4 ಕಿಲೋಮೀಟರ್ ಬಸ್ಸು ಹೋಗುವ ಮಾರ್ಗದಲ್ಲಿ ಮುಂದೆ ಹೋಗಬೇಕು. ಇಲ್ಲಿವರೆಗೆ ನನ್ನ ಬಿಡ್ತೀರಾ, ಬಾಡಿಗೆ ಕೊಡ್ತೀನಿ ಅಂತ ಹೇಳಿದೆ. ಆಯ್ತು ಅಂತ ಹೇಳಿದ್ರು. ಅಲ್ಲಿಂದ ತೆಗೆದುಕೊಂಡು ಹೋಗಿ ಆ ಸ್ಥಳಕ್ಕೆ ಅಲ್ಲಿಗೆ ಬಿಟ್ರು. ಅಂದ್ರೆ ನಾವು ನಮ್ಮ ಊರಿಂದ ಎಲ್ಲಿ ಹೋಗ್ಬೇಕಾದ್ರೂ ಅಲ್ಲಿಯೇ ಬಂದು ನಾವು ಬಸ್ ಹತ್ತಬೇಕು. ಆ ಸ್ಥಳಕ್ಕೆ ನಮ್ಮನ್ನ ಬಿಟ್ರು. ಮುಂದೆ ಅವ್ರನ್ನ ಕರೆದಿಲ್ಲ. ಅಣ್ಣ ಎಷ್ಟನ್ನ ಅಂತ ಕೇಳೋತ್ತಿಗೆ ಅಲ್ಲಿಂದ ಅಲ್ಲಿಗೆ 4 ಕಿಲೋಮೀಟರ್ ಅವ್ರು ನನ್ನ ಬಿಟ್ಟು ವಾಪಸ್ ಹೋಗ್ಬೇಕಾದ್ರೆ 4 ಒಟ್ಟು 8 ಕಿಲೋಮೀಟರ್ ನನಗಾಗಿ ಅಲ್ಲಿ ಬಿಟ್ರು. ಅವ್ರು ಯಾರು ಅಂತಲೇ ನನಗೆ ಗೊತ್ತಿಲ್ಲ. ಕತ್ತಲೆ ಅವರ ಮುಖ ಕೂಡ ನಾನು ನೋಡ್ಲಿಲ್ಲ. ಇಬ್ರು ಸಹೋದರರು ಇದ್ರು. ಅಣ್ಣ ಏನೂ ಬೇಡಣ್ಣ,
ಇಲ್ಲಿವರೆಗೆ ನಿಮಗೆ ಬಹಳ ಕಷ್ಟ ಆಗ್ತಿತ್ತಲ್ಲ, ಆಯ್ತು ನೀವು ಹೋಗಿ ಅಂತೇಳಿ ನನ್ನ ಕಳಿಸಿಕೊಟ್ರು. ₹1 ಕೂಡ ಅವರು ತಗೊಳ್ಳಿಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಅವರು ಇವತ್ತು ಮದುವೆಯಾಗಿ ಮಕ್ಕಳಿದ್ದು ಸಂಸಾರಸ್ಥರು ಎಲ್ಲಿದ್ದರೂ ಅವರ ಮಕ್ಕಳನ್ನು ಕೂಡ ದೇವರು ಹೇರಳವಾಗಿ ಆಶೀರ್ವದಿಸಲಿ. ನೋಡಿ, ಆ ಒಂದು ಬೆಳಕಿನಲ್ಲಿ ದೇವರು ನನ್ನ ಅಲ್ಲಿಗೆ ತಲುಪಿಸಿದ್ರು. ಅಲ್ಲಿಂದ ಮತ್ತು ಒಂದು ಅಂದಾಜು 2-2.5 ಕಿಲೋಮೀಟರ್ ಅಷ್ಟು ನಮ್ಮ ಮನೆಗೆ ನಡ್ಕೊಂಡು ಹೋಗ್ಬೇಕು. ಅದು ರಾತ್ರಿ ಕಾಡಾನೆಗಳು ಇರುವಂತ ಸ್ಥಳ. ಒಂದೊಂದು ಸಮಯದಲ್ಲಿ ಕಾಡು ಕೋಣಗಳು, ಹುಲಿಗಳು ಬರುವಂತ ಸಮಯ. ಸ್ವಲ್ಪ ಬೆಟ್ಟ ಗುಡ್ಡ, ಬಹಳ ಕಾಡು, ಕಾಫಿ ತೋಟ. ಅಲ್ಲಿಂದ ಹಾಗೇ ನಡ್ಕೊಂಡು ದೇವರೇ ಯೇಸುವೆ ಸ್ತೋತ್ರ 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 ಅಂತೇಳಿ ಕೈಯಲ್ಲಿ ಯಾವುದೇ ಒಂದು ಬೆಳಕು, ಟಾರ್ಚ್ ಕೂಡ ನನ್ನ ಕೈಯಲ್ಲಿ ಇರಲಿಲ್ಲ. ಬರೀ ಕತ್ತಲೆ. ಚಂದ್ರ ಆ ಸಮಯ ಅದು ಅಮಾವಾಸ್ಯೆ ಸಮಯವಾಗಿರಬಹುದು. ಚಂದ್ರನ ಬೆಳಕು ಕೂಡ ಇಲ್ಲ. ಹಾಗೆ ಹೋಗಿ 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 ಮನೆ ಸೇರಿದೆ. ದೇವರ ನಾಮಕ್ಕೆ ಸ್ತೋತ್ರ. ಮಾರನೇ ದಿವಸ ಅದೇ ಸ್ಥಳದಲ್ಲಿ ನಾನು ಇಳಿದು ಬರಬೇಕಾದ್ರೆ ಬೆಳಿಗ್ಗೆ ಅಲ್ಲಿ ಬಂದು ಆಮೇಲೆ ಆನೆಗಳು ಎಲ್ಲ ಬಂದು ಆ ಕಾಫಿ ತೋಟದಲ್ಲಿ ಇರುವಂತಹ ಮರ ಗಿಡಗಳನ್ನು ತೀರಾ ಅದೇ ಸ್ಥಳದಲ್ಲಿ ಮುರಿದು ಹಾಕಿದ್ದಾವೆ. ನೋಡಿ, ನಾನು ಹೋಗುವಾಗ ಯಾವುದಿರಲಿಲ್ಲ, ನನ್ನ ಕಿವಿಗೊಂದು ಶಬ್ದವು ಸೇರಲಿಲ್ಲ, ಕಣ್ಣಿಗೆ ಕಾಣಲಿಲ್ಲ, ಯಾವುದೂ ಇಲ್ಲ. ಆಗ ಅಲ್ಲೇ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಿದೆ. ಇದುವೇ ಆಗಿದೆ ದೇವರು ಬೆಳಕಿನಲ್ಲಿ ನಡೆಸುವಂಥದ್ದು, ಅಗ್ನಿಸ್ತಂಭವಾಗಿ ನಡೆಸುವಂಥದ್ದು. ಅನೇಕರು ಇಂಥ ಕಷ್ಟ, ಸಂಕಟ, ದುಃಖದ ಸಮಯದಲ್ಲಿ ದೇವರು ಅವರನ್ನ ನಡೆಸುವರಾಗಿದ್ದಾರೆ. ಒಂದು ವೇಳೆ ಬೆಳಕು ಕೂಡ ಕಾಣಬಹುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನನ್ನ ಜೀವಿತದಲ್ಲಿ, ನಮ್ಮ ಸ್ವಂತ ಸಂಸಾರದಲ್ಲಿ ಒಂದು ಮನುಷ್ಯ ಮಾಡಿದಾಗ ಈ ರೀತಿ ನಡೆದಂತಹ ಘಟನೆಗಳು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದಲ್ಲದೆ ನನ್ನ ಸ್ವಂತ ಮನೆಯಲ್ಲಿ ಕೂಡ ಒಂದು ವಿಷಯ ಹೀಗೆ ನಡೆದು ಹೋಯಿತು. ಅಲ್ಲಿಂದ ಬಹಳ ಮಳೆ, ಅಲ್ಲಿಂದ ಎಷ್ಟೋ ರಾತ್ರಿ ಬಂದು ಎಲ್ಲಿಗೋ ತಲುಪುವ ಹಾಗೆ ದೇವರು ನನ್ನನ್ನು ಅಲ್ಲಿ ಕೂಡ ಆಶೀರ್ವದಿಸಿದರು. ಇದುವೇ ದೇವರ ಬೆಳಕಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. ಇನ್ನೊಂದು ಕಡೆ ಇಲ್ಲಿ ಅಗ್ನಿಸ್ತಂಭವಾಯಿತು. ಇನ್ನೊಂದು ವಿಷಯ ನಾವು ನೋಡುವಾಗ ಮೇಘಸ್ತಂಭ ಅಂತ ಇಲ್ಲಿ ನಾವು ಕಾಣ್ತಾ ಇದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಮೇಘಸ್ತಂಭ ಅಂದ್ರೆ ಇಸ್ರೇಲರನ್ನು ನಡೆಸ್ತಾ ಬರುವಾಗ ಅದು ಮರುಭೂಮಿ, ಬಹಳ ಮೇಲೆ ಬಿಸಿಲು, ಅಡಿಗೆ ಮರಳು. ಈಗ ನಾವು ಮರಳಿನ ಮೇಲೆ ನಡೆಯುವಾಗ ಏನಾಗ್ತದೆ ಅಂತ ಚೆನ್ನಾಗಿ ಗೊತ್ತಿದೆ. ಇಲ್ಲಿ ಬಿಸಿ, ಮೇಲೆ ಸೂರ್ಯನ ಬಿಸಿ. ಆಗ ದೇವರು ಮೋಡದ ರೂಪದಲ್ಲಿ ಬಂದು ಅವರಿಗೆ ನೆರಳನ್ನು ಕೊಟ್ಟರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗಿಂತ ಸಮಯದಲ್ಲಿ ಹಗಲು ಕೂಡ ನಾವು ಒಂದು ಕಷ್ಟ, ಸಂಕಟ, ದುಃಖದಲ್ಲಿ ಸಿಕ್ಕಿಕೊಂಡಾಗ ದೇವರು ನಮಗೆ ಶಾಂತಿ, ಸಮಾಧಾನವನ್ನು ಕೊಡೋರಾಗಿದ್ದಾರೆ. ಅಥವಾ ಎಲ್ಲಿಯಾದರೂ ಒಂದು ಮರದ ಕೆಳಗೆ ವಿಶ್ರಾಂತಿ ಪಡೆಯೋರಾಗಿಯೂ ಆಗಿದ್ದಾರೆ. ಅಥವಾ ಮೋಡ ಬಂದ ಮೋಡದ ನೆರಳು ನಮ್ಮ ಮೇಲೆ ಬರಬಹುದು. ಅಥವಾ ಯಾವುದೇ ಬಿಸಿಲು ನಮ್ಮನ್ನು ಮುಟ್ಟದ ಹಾಗೆಯೂ ಕೂಡ ನಮಗೆ ಬಿಸಿಲಿನ ಕಾರ ತಡೆಯದ ಹಾಗೆಯೂ ಮತ್ತೆ ಮುಂದೆ ನಡೆಯುವಂತಹ ಒಂದು ಶಕ್ತಿ, ಜ್ಞಾನವನ್ನ ದೇವರು ಕೊಡಬಹುದು. ಇದುವೇ ಮೇಘಸ್ತಂಭವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಇದು ದೇವರು ಯಾರನ್ನ ಆರಿಸಿಕೊಂಡ್ರೋ, ಯಾರ ಜೀವಿತದಲ್ಲಿ ಹೀಗೆ ಮಾಡಬೇಕೋ ಅಂಥವರಲ್ಲಿ ನಡೆಯುವಂತ ಒಂದು ಘಟನೆಯಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದನ್ನು ನಾವು ಬಹಳ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಬೇಕು. ದೇವರ ಕಾರ್ಯ ನಮ್ಮಲ್ಲಿ ನಡೀತಾ ಇದೆ ಎಂಬುದಾಗಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಈಗ ಅರಣ್ಯಕಾಂಡ 10ನೇ ಅಧ್ಯಾಯ 10ನೇ ವಚನವನ್ನ ಓದಿಕೊಳ್ಳೋಣ. ಅರಣ್ಯಕಾಂಡ 10ನೇ ಅಧ್ಯಾಯ 10ನೇ ವಚನ. ಇದಲ್ಲದೆ ನೀವು ಉತ್ಸವ ಕಾಲಗಳಲ್ಲಿಯೂ, ಹಬ್ಬಗಳಲ್ಲಿಯೂ, ಅಮಾವಾಸ್ಯೆಯಲ್ಲಿಯೂ ಸರ್ವಾಂಗ ಹೋಮಗಳನ್ನು, ಸಮಾಧಾನ ಯಜ್ಞಗಳನ್ನು ಸಮರ್ಪಿಸುವಾಗ ಆ ತುತ್ತೂರಿಗಳನ್ನು ಊದಿಸಬೇಕು. ಆ ಧ್ವನಿ ನಿಮ್ಮನ್ನು ನಿಮ್ಮ ದೇವರ ಜ್ಞಾಪಕಕ್ಕೆ ತರುವುದು. ನಾನು ನಿಮ್ಮ ದೇವರಾದ ಯೆಹೋವನು ಅಂತ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ದೇವರ ವಿಷಯದಲ್ಲಿ ಸುಗ್ಗಿ ಹಬ್ಬ, ಆದರೆ ಈಗ ಸುಗ್ಗಿ ಹಬ್ಬ ಅಂತೇಳಿ ಬೈಬಲಲ್ಲಿ ಇದೆ. ಇದನ್ನು ನಮ್ಮ ಸಂಸ್ಕೃತದಲ್ಲಿ ನಾವು ನೋಡುವಾಗ ಮಕರ ಸಂಕ್ರಾಂತಿ ಅಂದ್ರೆ ರೈತರ ಹಬ್ಬ ಅಂತ ಬರ್ತದೆ. ಜನವರಿ 14ಕ್ಕೆ ಇದುವೇ ಸುಗ್ಗಿ ಹಬ್ಬವಾಗಿದೆ. ಹಾಗೆ ಆ ಸಮಯದಲ್ಲಿ ತುತ್ತೂರಿ ಅಂದ್ರೆ ಬ್ಯಾಂಡು, ವಾಳಗ ಇಂಥದನ್ನೆಲ್ಲ ಊದಿ ದೇವರ ಜಾತ್ರೆಯನ್ನು ಮಾಡಬೇಕು. ದೇವರು ನಮಗೆ ಕೊಟ್ಟದಕ್ಕಾಗಿ ಅದು ಕೂಡ ಹಿಂದೆ ನಾವು ಓದಿಕೊಂಡಿದ್ದೇವೆ. ಅವತ್ತು ಎಲ್ಲರೂ ಸೇರಿ ಅದನ್ನು ಊಟ ಮಾಡುವಂಥದ್ದು. ಆಮೇಲೆ ಊರಲ್ಲಿ ಇರುವಂತ ಬಡ ಬಗ್ಗರು, ಹೊರದೇಶದವರು, ನಿರ್ಗತಿಗರು, ಅವ್ರು ಯಾರೇ ಆಗಲಿ ದೇವರಿಂದ ಆಯ್ಕೆಗೊಂಡವರು, ಆಯ್ಕೆಗೊಳ್ಳದವರು ಅಂತ ಇರಬಾರ್ದು. ಅವರೆಲ್ಲವರನ್ನ ಕರೆದು ಅವರಿಗೆ ಒಂದು ಸಂತೋಷದಿಂದ ಒಳ್ಳೆ ರೀತಿಯಲ್ಲಿ ಊಟ ಕೊಡುವುದು ಒಂದು ದೇವರ ಆಶೀರ್ವಾದ. ಅದು ದೇವರ ಹೆಸರನ್ನು ನಮ್ಮ ಜ್ಞಾಪಕಕ್ಕೆ ತರುವುದಾಗಿದೆ. ಇದುವೇ ಮಕರ ಸಂಕ್ರಾಂತಿ ಎಂಬುದಾಗಿ ಬರುವುದು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಇದರಲ್ಲಿ 28ನೇ ಒಂದು ವಚನವನ್ನ ಕೂಡ
ಓದಿಕೊಳ್ಳೋಣ. ಅರಣ್ಯಕಾಂಡ 10:28. ಈ ರೀತಿಯಲ್ಲಿ ಇಸ್ರೇಲರು ಸೈನ್ಯವಾಗಿ ಹೊರಟು ಪ್ರಯಾಣ ಮಾಡಿದರು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹೀಗಿರುವಾಗ ನೋಡಿ ಏನ್ ಮಾಡಿದ್ರು, ಸೈನ್ಯವಾಗಿ ಇಸ್ರೇಲರನ್ನ ದೇವರು ಆಶೀರ್ವಾದ ಮಾಡಿದರು. ಹಾಲೆಲೂಯ. ಹಾಗೆ ನಮ್ಮನ್ನು ಕೂಡ ಈ ರೀತಿ ನಾವು ದೇವರ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸಿ ದೇವರನ್ನ ಸಂತೋಷ ಪಡಿಸುವುದಾದರೆ ನಮ್ಮ ಸಂತಾನವನ್ನೇ ದೇವರು ಆಶೀರ್ವಾದ ಮಾಡುವವರಾಗಿದ್ದಾರೆ. ಅಬ್ರಹಾಮನಿಗೆ, ಇಸಾಕನಿಗೆ, ಯಾಕೋಬನಿಗೆ ಯಾವ ವಾಗ್ದಾನ ಮಾಡಿದ್ರು? ನಾನು ನಿನ್ನ ಸಂತಾನವನ್ನೇ ಆಶೀರ್ವದಿಸುವೆನು ಎಂಬುದಾಗಿ. ಹೀಗೆ ಯಾರು ಇವತ್ತು ತಂದೆ ತಾಯಿಗಳು ಸರಿಯಾಗಿ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆದು ಅವರ ಮಕ್ಕಳನ್ನು ಅವರ ಮಕ್ಕಳನ್ನು ನಡೆಸ್ತಾ ಹೋಗ್ತಾರೋ ಅಂಥವರ ಸಂತಾನವನ್ನೇ ದೇವರು ಆಶೀರ್ವದಿಸುವವರಾಗಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ಹಾಗೆ 29-30ನೇ ವಚನ, ಅರಣ್ಯಕಾಂಡ 10ನೇ ಅಧ್ಯಾಯ 29-30. ಮೋಶೆ ತನ್ನ ಮಾವನಾಗಿದ್ದ ಮಿದ್ಯಾನದ ರೆಗುವೇಲನ ಮಗಳಾದ ಹೋಬಾಬನಿಗೆ, ಯೆಹೋವನು ನಮಗೆ ಕೊಡುತ್ತಾನೆಂದು ವಾಗ್ದಾನ ಮಾಡಿದ ದೇಶಕ್ಕೆ ನಾವು ಪ್ರಯಾಣ ಮಾಡುತ್ತಾ ಇದ್ದೇವೆ. ಇಸ್ರೇಲರಿಗೆ ಮೇಲನ್ನುಂಟು ಮಾಡುತ್ತೇನೆಂದು ಯೆಹೋವನು ತಾನೇ ಹೇಳಿದ್ದಾನೆ. ಆದುದರಿಂದ ನೀನು ನಮ್ಮ ಜೊತೆಯಲ್ಲಿ ಬಾ, ನಮ್ಮಿಂದ ನಿನಗೂ ಮೇಲುಂಟಾಗುವುದೆಂದು ಹೇಳಿದನು. ಅದಕ್ಕೆ ಅವನು, ನಾನು ಬರುವುದಿಲ್ಲ, ನನ್ನ ಸ್ವದೇಶಕ್ಕೆ ಸ್ವಜನರ ಬಳಿಗೆ ಹೋಗುತ್ತೇನೆ ಅಂದನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಲೆಲೂಯ. ನೋಡಿ ಅಲ್ಲಿ ಏನ್ ಹೇಳ್ತಾನೆ, ಮೋಶೆನ ಮಾವ ಇತ್ರೋನಿಗೆ, ನೀನು ನನ್ನ ಜೊತೆಲೆ ಬಾ, ನಿನ್ನ ಸಂತಾನವನ್ನೇ ಆಶೀರ್ವದಿಸ್ತೇನೆ ಅಂತ ಹೇಳಿದ್ದಾನೆ. ಹಾಗೆ ನೀನು ನನ್ನ ಜೊತೆಲಿ ಬರಲೇಬೇಕು, ಬಾ ನಾವು ಹೋಗುವ ಅಂತೇಳಿ ಮೋಶೆ ಏನ್ ಮಾಡ್ತಾನೆ, ಅವನ ಮಾವನನ್ನ ಅವನ ದೇಶಕ್ಕೆ ಕರೀತಾ ಇದ್ದಾನೆ, ಅಂದ್ರೆ ಕಾನಾನ್ ದೇಶಕ್ಕೆ. ಆಗ ಅವನು ಇತ್ರೋ ಏನು ಹೇಳ್ತಾನೆ, ಇಲ್ಲ, ನಾನು ಖಂಡಿತವಾಗಿ ಬರುವುದಿಲ್ಲ, ನಾನು ಸ್ವಜನರ ಬಳಿಗೆ ಹೋಗುತ್ತೇನೆ, ಅಂದ್ರೆ ನಾನು ನನ್ನ ಸ್ವಂತ ಜನರ ಬಳಿಗೆ ಹೋಗಲೇಬೇಕು ಅಂತ. ಹಾಗೆ ಅವರವರ ಸ್ವಜನರ ಬಳಿಗೆ ಹೋಗಬೇಕು. ಅಲ್ಲಿ ಅವರು ದೇವರನ್ನ ಸೇರಿಸುತ್ತಾ, ಅವರ ಸ್ವಜನರನ್ನ ಸೇರಿಸುತ್ತಾ ದೇವರನ್ನ ಆರಾಧಿಸಬೇಕು. ಅವರ ಸ್ವಜನರನ್ನ ಬಿಟ್ಟು, ಅವರ ಸ್ವಂತ ಜನರನ್ನ ಬಿಟ್ಟು ಯಾವಾಗಲೂ ಆಳುವುದಲ್ಲ. ಹಾಗೆ ನೋಡಿ, ಈಗ ಇಸ್ರೇಲದ ಯಾಕೋಬನಿಗೆ 12 ಮಕ್ಕಳು, ಒಬ್ಬೊಬ್ಬನಿಗೆ ಒಂದೊಂದು ಅವರ ಸ್ವಜನರು ಇರ್ತಾರೆ. ಹಾಗೆ ಅವರವರು ಅಲ್ಲಿ ಸೇರಿ ದೇವರ ಬಳಿಗೆ ಹೋಗ್ಬೇಕು, ದೇವರನ್ನ ಆರಾಧಿಸ್ಬೇಕು ಅಂತ ಇದರ ಅರ್ಥವಾಗಿದೆ. ಅದಕ್ಕೆ ಇತರ ಹೇಳಿದ ಅಳಿಯನಿಗೆ, ಅಂದ್ರೆ ಮೋಶೆಗೆ, ಇಲ್ಲ, ನೀವು ಹೋಗಿ, ನಾನು ನನ್ನ ಸ್ವಜನರ ಬಳಿಗೆ ಹೋಗಬೇಕು. ಅವರವರ ಸ್ವಂತ ಅಂದ್ರೆ ಕುಟುಂಬ ಅಂತ ಹೇಳುವಂಥದ್ದು, ಅವರವರು ಸೇರಿ ದೇವರ ಬಳಿಗೆ ಹೋಗ್ಬೇಕು ಅಂತ ಇದರ ಅರ್ಥವಾಗಿದೆ. 31-32ನೇ ವಚನ. ಆದರೆ ಮೋಶೆ ಅವನಿಗೆ, ನಮ್ಮನ್ನು ಬಿಟ್ಟು ಹೋಗಬೇಡವೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ. ಈ ಅರಣ್ಯದಲ್ಲಿ ಡೇರೆಗಳನ್ನು ಹಾಕುವ ಸ್ಥಳಗಳು ನಿನಗೆ ಗೊತ್ತಿರುವುದರಿಂದ ನೀನು ನಮಗೆ ಕಣ್ಣಿನಂತೆ ಇರಬೇಕು. ನೀನು ನಮ್ಮ ಸಂಗಡ ಬಂದರೆ ಯೆಹೋವನು ನಮಗೆ ಮಾಡುವ ಮೇಲನ್ನೆಲ್ಲ ನಾವು ನಿನಗೂ ಉಂಟಾಗುವಂತೆ ಮಾಡುವೆವು ಎಂದು ಹೇಳಿದನು. ದೇವರ ನಾಮಕ್ಕೆ ಸ್ತೋತ್ರ. ಆಗ ಮೋಶೆ ಮಾತ್ರ ಮತ್ತು ಬೇಡಿಕೊಳ್ತಾನೆ, ನಮ್ಮನ್ನು ಬಿಟ್ಟು ಹೋಗಬೇಡ. ಈ ಕಾಡಿನಲ್ಲಿ ಪರಿಚಯ ನಿನಗೆ, ಎಲ್ಲೆಲ್ಲಿ ಡೇರೆ ಹಾಕಬೇಕು, ಎಲ್ಲೆಲ್ಲಿ ಇಳ್ಕೊಳ್ಬೇಕು ಅಂತ ನಿನಗೆ ಗೊತ್ತಿದೆ. ಹಾಗೆ ನನಗೆ ನೀವು ಉಪಕಾರ ಮಾಡು. ಆಗ ದೇವರು ಇತರರಿಗೆ ಏನೇನು ಉಪಕಾರ ಮಾಡಬೇಕು ಅಂತ ಹೇಳುವುದನ್ನು ನಾವು ನಿಮಗೆ ಮಾಡ್ತೇವೆ ಅಂತ ಮೋಶೆ ಮಾವನಿಗೆ ಹೇಳ್ತಾ ಇದ್ದಾನೆ. ಆಗ ನಾವು ಯಾರ ಸಂಘ ಮಾಡಬೇಕು, ಯಾರನ್ನ ಕರ್ಕೊಳ್ಬೇಕಂದ್ರೆ ಅಂತ ಒಂದು ಹಿರಿಯರನ್ನ, ಅನುಭವ ಇರೋವರನ್ನ, ಆ ಒಂದು ಊರಿನಲ್ಲಿ ಆ ಸ್ಥಳದ ಪರಿಚಯ ಇರೋವರನ್ನ, ಅಥವಾ ಒಳ್ಳೆ ಜ್ಞಾನ ಇರೋವರನ್ನ, ಹಿರಿಯರನ್ನ ನೋಡಿ ನಮ್ಮ ಜೊತೆಯಲ್ಲೇ ಕರೆದುಕೊಳ್ಳಬೇಕು. ಅವರ ಸಂಗಡ ಇರಬೇಕು, ಅವರ ಮಾತಿನಂತೆ ನಾವು ನಡೆದುಕೊಳ್ಳಬೇಕು ಅಂತ ಇದರ ಅರ್ಥ. ಎಲ್ಲರನ್ನ ಕೇಳುವುದಲ್ಲ, ಎಲ್ಲರನ್ನು ಕರೆಯುವುದಲ್ಲ, ಎಲ್ಲರನ್ನು ನಮ್ಮ ಸಹಾಯಕ್ಕೆ ಕರೆಯುವುದಲ್ಲ, ಎಲ್ಲರನ್ನು ನಮ್ಮ ಉದ್ದೇಶಕ್ಕಾಗಿ ನಾವು ವಿಚಾರಿಸುವುದಲ್ಲ, ಸೇರಿಸಿಕೊಳ್ಳುವುದಲ್ಲ. ಅಂಥವರಿಂದಲೂ ಅಪಾಯ ಬರಬಹುದು. ಆದರೆ ದೇವರ ಮನುಷ್ಯರಲ್ಲಿ, ಸರಿಯಾಗಿ ದೇವರ ಮನುಷ್ಯರು ಅಂತ ಹೇಳುವಾಗ ಅಲ್ಲಿಯೂ ಕೂಡ ಬಹಳ ರೀತಿಯ ಜನರು ಇರ್ತಾರೆ. ಅದರಲ್ಲಿ ಯಾರು ಹಿರಿಯರು, ಯಾರು ಒಳ್ಳೆ ಜ್ಞಾನವಂತರು, ಯಾರು ದೇವರ ಮಾತಿನ ಮುಖಾಂತರ ನಮಗೆ ಬುದ್ಧಿವಾದವನ್ನು ಹೇಳುತ್ತಾರೆ, ಗದರಿಸ್ತಾರೆ, ಖಂಡಿಸ್ತಾರೆ, ಎಚ್ಚರಿಸ್ತಾರೆ, ಯಾರು ಸತ್ಯ ಸುವಾರ್ತೆಯನ್ನ ತಿಳಿಸ್ತಾರೆ, ಯಾರಲ್ಲಿ ದೇವರ ಆತ್ಮ ಕೆಲಸ ಮಾಡ್ತಾ ಇದೆ,
ಇಂಥವ್ರನ್ನ ಅರಿತುಕೊಂಡು ಅಂಥವರ ಸಂಗಡ ಸೇರಬೇಕು, ಅಂಥವರಿಂದ ನಾವು ಉಪದೇಶವನ್ನು ಪಡೆದುಕೊಳ್ಳಬೇಕು, ಅಂಥವರನ್ನು ವಿಚಾರಿಸಿ ಎಲ್ಲ ಕಾರ್ಯಗಳನ್ನು ನಾವು ಮಾಡಬೇಕು, ಅಂಥವರಿಗೆ ನಾವು ಸಹಾಯ ಮಾಡಬೇಕು ಅಂತ ಇದರ ಅರ್ಥ. ಅದಕ್ಕೆ ಅಪೊಸ್ತಲನಾದ ಪೌಲರು ಹೇಳಿದ್ದಾರೆ, ಕ್ರೈಸ್ತರು ಅಂತ ಹೇಳಿದವರೆಲ್ಲ ಕ್ರೈಸ್ತರಲ್ಲ, ಯಹೋದ್ಯರು ಅಂತ ಹೇಳಿದವರೆಲ್ಲ ಯಹೋದ್ಯರು ಆಗಲು ಸಾಧ್ಯವೇ ಇಲ್ಲ. ಇದನ್ನ ವಿಚಾರಿಸಿ ನಾವು ತಿಳಿದುಕೊಳ್ಳಬೇಕು. ಧರ್ಮೋಪದೇಶ ಕಾಂಡದಲ್ಲಿ ಕೂಡ ಮೋಶೆ ಅದನ್ನೇ ಹೇಳ್ತಾರೆ, ದೇವರಿಂದ ಆಯ್ಕೆಯಾದವರನ್ನ ಕಂಡು ಹಿಡಿದುಕೊಳ್ಳಿರಿ ಅಂತೇಳಿ. ಹಾಗೆ ಸೇವಕರುಗಳು ಅಂತ ಹೇಳಿದವರೆಲ್ಲರೂ ಸೇವಕರುಗಳಲ್ಲ, ಅವರು ತಮ್ಮ ಲಾಭಕ್ಕಾಗಿ ಏನೇನೋ ದೇವರ ಬಗ್ಗೆ ಸುಳ್ಳು ಹೇಳಿ ಸಂಪಾದನೆ ಮಾಡಿಕೊಳ್ಳುವವರು ಆಗಿದ್ದಾರೆ. ಇದು ಅವರನ್ನ ಕಂಡು ಹಿಡಿಯುವುದು ಬಹಳ ಮುಖ್ಯವಾದ ವಿಷಯವಾಗಿದೆ. ಹಾಗೆ ದೇವರ ನಾಮಕ್ಕೆ ಸ್ತೋತ್ರ. ಈಗ 33ನೇ ಒಂದು ವಚನವನ್ನು ಓದಿಕೊಳ್ಳೋಣ. ಅವರು ಯೆಹೋವನ ಬೆಟ್ಟವನ್ನು ಬಿಟ್ಟು 3 ದಿನ ಪ್ರಯಾಣದಷ್ಟು ದೂರ ಹೋದರು. ಇಳಕೊಳ್ಳತಕ್ಕ ಸ್ಥಳವನ್ನು ನೋಡುವುದಕ್ಕೋಸ್ಕರ ಯೆಹೋವನ ಒಡಂಬಡಿಕೆಯ ಮಂಜೂಷ 3 ದಿವಸ ಅವರ ಮುಂದಾಗಿ ಹೋಗುತ್ತಿತ್ತು. ದೇವರ ನಂಬಿಕೆ ಸ್ತೋತ್ರವಾಗಲಿ. ನೋಡಿ, ಅವರು 3 ದಿವಸ ಪ್ರಯಾಣವನ್ನು ಅಂದ್ರೆ ಕಾನಾನ್ ದೇಶಕ್ಕೆ ಹೋಗುವಾಗ 3 ದಿವಸ ಅವರು ಪ್ರಯಾಣ ಮಾಡಿಸಕ್ಕೆ ಹೋದ್ರು. ಆಗ ಏನಾಗ್ತಿತ್ತು, ದೇವರ ಮಂಜೂಷ ಅಂದರೆ ದೇವರ 10 ಆಜ್ಞೆಗಳು, ದೇವರ ಒಂದು ಅಗ್ನಿಸ್ತಂಭ ಮೇಘಸ್ತಂಭ ಅಂತ ಹೇಳಿದಂತ ಒಂದು ಗುರುತು ಅವರ ಮುಂದೆ ಸಾಗಿ ಹೋಗ್ತಾ ಇತ್ತು. ಹಾಗೆ ಇವತ್ತು ದೇವರು ಆರಿಸಿಕೊಂಡವರು ಕೂಡ ದೇವರು ಯಾರನ್ನು ಎಲ್ಲಿಗೆ ನಡೆಸ್ತಾರೋ ಅಲ್ಲಿ ದೇವರ ಒಂದು ಮಂಜೂಷ ಅಂದರೆ ದೇವರ ಒಂದು ಆಶೀರ್ವಾದವು ಅವರೊಂದಿಗೆ ಇರುತ್ತದೆ. ಆಗ ಮೋಶೆ ಅವರಿಗೆ ಕಾಣ್ತಾ ಇತ್ತು, ಇಸ್ರೇಲರಿಗೂ ಕಾಣ್ತಾ ಇತ್ತು. ಈಗಾದ್ರೆ ಕಾಣೋದಿಲ್ಲ. ದೇವರ ಆಶೀರ್ವಾದವೇ, ದೇವರೇ ಅವರನ್ನು ಎಲ್ಲಿಗೆ ಹೋಗ್ಬೇಕು, ಎಲ್ಲಿ ಇರಬೇಕು, ಎಲ್ಲಿಗೆ ತಲುಪಬೇಕು ಅಂತ ದೇವರು ಆದುಕೊಂಡವರನ್ನ ದೇವರೇ ನಡೆಸೋರಾಗಿದ್ದಾರೆ. ಇವತ್ತೀಗ ನನ್ನ ಮನೆಯಲ್ಲಿ ಕೂಡ ನನಗೆ ಇಡೀ ವಿರೋಧ ಬಂದಾಗ ಆಗ್ಲೇ ಹೇಳಿದಾಗೆ ಇದು 30-31 ವರ್ಷ ಆಯ್ತು. ಎಲ್ಲಿ ಹೋಗ್ಬೇಕು, ಎಲ್ಲಿ ಇರಬೇಕು, ಎಲ್ಲಿ ಸಾಕ್ಷಿ ಕೊಡಬೇಕು, ಎಲ್ಲಿ ಸುವಾರ್ತೆ ಸಾರಬೇಕು ಅಂತೇಳಿ ಇಡೀ ಕರ್ನಾಟಕ ರಾಜ್ಯದಾದ್ಯಂತ ಕೇರಳದಲ್ಲಿಯೂ ಕೂಡ ನಾನು ಅನೇಕ ದಿವಸಗಳವರೆಗೆ ಇರಿಸಿದ್ರು. ಇವತ್ತು ಮತ್ತೆ ಕರ್ನಾಟಕದಲ್ಲಿ ಕೂಡ ಕರ್ನಾಟಕದ ಒಂದು ಕಡೆ ನನಗೆ ಇಳಿಸಿದ್ದಾರೆ. ಇದೇ ವಾಕ್ಯಗಳು ನನ್ನ ಜೀವಿತದಲ್ಲಿ ಕೂಡ ನೆರವೇರಿತು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಚೆನ್ನಾಗಿ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡುವಾಗ ತಿಳಿದುಕೊಂಡು ನಾವು ಮುಂದೆ ಸಾಗಿ ದೇವರ ಆಶೀರ್ವಾದವನ್ನ ಪಡೆದುಕೊಳ್ಳಬೇಕು. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ. ಸ್ವಾಮಿ, ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಯಪಡಿಸಿದ್ದೀರಿ. ಇದನ್ನು ಚೆನ್ನಾಗಿ ಕೇಳಿ ಅವರು ಅರ್ಥ ಮಾಡಿಕೊಂಡು ತಿಳಿದುಕೊಳ್ಳಲು ಬೇಕಾದ ವಿಶೇಷವಾದ ಜ್ಞಾನವನ್ನು ಅನುಗ್ರಹಿಸಲಿ. ಇದನ್ನೆಲ್ಲವರು ಇತರರಿಗೂ ಅವರ ಮಕ್ಕಳಿಗೂ ತಿಳಿಸಲಿ, ಅವರು ತಿಳಿಸುವಂತೆ ಮಾಡಿರಿ. ಅವರೆಲ್ಲರೂ ನಿಮ್ಮಿಂದ ಆಶೀರ್ವಾದ ಹೊಂದಿ ಸಾಕ್ಷಿಗಳಾಗಿ ಮಾರ್ಪಡಲಿ. ಹಾಗೆ ನಿಮ್ಮ ವಿಶೇಷವಾದ ಕರುಣೆಯ ಕೃಪೆ ಅವರೊಂದಿಗೆ, ಅವರ ಮಕ್ಕಳೊಂದಿಗೆ, ಎಲ್ಲರೊಂದಿಗೂ ಇರಲಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯೇ, ಆಮೇನ್. ಇದನ್ನ ಕೇಳಿದಂತ ನನ್ನ ಸಹೋದರ ಸಹೋದರಿ, ನಿಮಗೂ ನನ್ನ ಧನ್ಯವಾದಗಳು. ದೇವರು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಕೂಡ ನಿಮ್ಮೆಲ್ಲ ಕೆಲಸ